ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು ಇನ್ನೊಂದು ಕಲ್ಯಾಣ ಕರ್ನಾಟಕದಲ್ಲಿ ಚಾಲಕ ಮತ್ತು ತಾಂತ್ರಿಕ ಹುದ್ದೆಗಳು ಬಿಟ್ಟಿದ್ದಾರೆ. ನೇರ ಸಂದರ್ಶನ ಇರುತ್ತೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಯಾರು SSLC ಮುಗ್ದಿದೆಯೋ ಅಥವಾ ITI ಡಿಪ್ಲೊಮಾ ಮುಗ್ದಿದೆಯೋ ಅವ್ರಿಗೆ ಒಂದು ಸುವರ್ಣ ಅವಕಾಶವನ್ನು ಇಲ್ಲಿ ತಂದಿದ್ದಾರೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋಣ. ಆದಷ್ಟು ವಿಡಿಯೋಗಳನ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ನೀವು ಮರಿಬಾರ್ದು. ಓಕೆ. ಸೊ ನೇಮಕಾತಿ ಯಾರು ಮಾಡ್ತಿದ್ದಾರೆ? ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಓಕೆ. ಸೊ ಅವರಿಂದ ಒಂದು ವೇಕೆನ್ಸಿ ಬಿಟ್ಟಿದೆ. ಸೊ ಏನಪ್ಪ ವೇಕೆನ್ಸಿ? ಒಂದು ಚಾಲಕರ ಹುದ್ದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಫಸ್ಟಿಗೆ. ಮತ್ತೆ ಇನ್ನೊಂದು ತಾಂತ್ರಿಕ ಹುದ್ದೆಗಳು. ಅದಕ್ಕೆ ಏನೇನ್ ಬೇಕಪ್ಪ ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ. ನೋಡಿ, ಚಾಲಕರ ಹುದ್ದೆಗಳಿಗೆ 100 ಜನ ಬೇಕಾಗಿದ್ದಾರೆ ಅವ್ರಿಗೆ. ಓಕೆ. ಮತ್ತೆ ತಾಂತ್ರಿಕ ಸಹಾಯಕರು 50 ವೇಕೆನ್ಸಿ ಇದೆ. ಸೊ ಈ ತರ 150 ಟೋಟಲ್ ವೇಕೆನ್ಸಿ ಇರೋದು. ಸೊ ಇದರಲ್ಲಿ ನೇರ ಸಂದರ್ಶನ ಇರುತ್ತೆ. ಓಕೆ. ಸೊ ಆಯ್ಕೆ ವಿಧಾನ, ಆಯ್ಕೆ ಯಾವ ತರ ಮಾಡ್ತಾರಪ್ಪ ಇವರೆಲ್ಲ ಅಂದ್ರೆ, ನೋಡಿ, ಆಯ್ಕೆ ವಿಧಾನ ನೇರ ಸಂದರ್ಶನ, ಯಾವುದೇ ಎಕ್ಸಾಮ್ ಇಲ್ಲ, ಏನು ಇಲ್ಲ. ಓಕೆ. ಚಾಲಕ ಹುದ್ದೆಗೆ SSLC. ಓಕೆ. ಡ್ರೈವರ್ ಏನಿರ್ತಾರೆ ಅವ್ರಿಗೆ SSLC ವೇಕೆನ್ಸಿ ಇದೆ. ಓಕೆ. ಓನ್ಲಿ SSLC. ಮತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಓಕೆ. ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಆಗಿರ್ಬೇಕು. ಅಂದ್ರೆ SSLC ಈಕ್ವಲ್ ಏನಾದ್ರು ಇದ್ರೆ ನಿಮ್ಮ ಹತ್ರ, ಅದು ನೀವು ಇದಕ್ಕೆ ಅಪ್ಲೈ ಆಗಬಹುದು. ಓಕೆ. ಸೊ ಮುಕ್ತ ವಿವಿಯಿಂದ ಅಂದ್ರೆ ನೀವು ಪ್ರಾಪರ್ ಒಂದು SSLC ಯೂನಿವರ್ಸಿಟಿಯಿಂದ ಪಾಸ್ ಆಗಿರ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಈ ಚಾಲಕರಿಗೆ ಅಂದ್ರೆ, ಅವ್ರ ಹತ್ರ ಒಂದು ಕೆಲವೊಂದು ಡಾಕ್ಯುಮೆಂಟ್ ಇರ್ಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ ಅಂದ್ರೆ, ಒಂದು ಚಾಲ್ತಿಯಲ್ಲಿರುವ ಭಾರಿ ಸರಕು ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿ ಕನಿಷ್ಠ 2 ವರ್ಷಗಳಾಗಿರ್ಬೇಕು. ಲೈಸೆನ್ಸು ಮಾಡಿಸಿರ್ಬೇಕು. ಹೆವಿ ವೆಹಿಕಲ್ದು 2 ಇಯರ್ಸ್ ಅದು ಆಗಿರಬೇಕು. ಇದು ಒಂದು ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇವ್ರಿಗೆ ಬೇಕಾಗಿದೆ. ಓಕೆ. ಇನ್ನೊಂದು ನೋಡಿ, 2 ಡಾಕ್ಯುಮೆಂಟ್ ಹೇಳಿದ್ದೆ ನಾನು. ಒಂದು ಲೈಸೆನ್ಸ್ ಆಯ್ತು, ಇನ್ನೊಂದು PSV ಬ್ಯಾಡ್ಜ್ ಅಂತ ಇರುತ್ತೆ, ಕರ್ನಾಟಕ PSV ಬ್ಯಾಡ್ಜ್, ಅದು ಕೂಡ ಬೇಕಾಗಿರುತ್ತೆ. ಈ 2 ಡಾಕ್ಯುಮೆಂಟ್ SSLC ಅವ್ರಿಗೆ ಬೇಕು. ಆಮೇಲೆ ತಾಂತ್ರಿಕ ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಏನಪ್ಪಾ ITI ಅಥವಾ ಡಿಪ್ಲೊಮಾ ಆಗಿರಬೇಕು. ಮೆಕ್ಯಾನಿಕಲ್ ಬ್ರಾಂಚ್ ನಲ್ಲಿ ಅವರು ಅನುಭವವಿರಬೇಕು. ಮತ್ತೆ ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ. ಓಕೆ. ಇದು ಯಾವುದೇ ಪರ್ಮನೆಂಟ್ ಜಾಬ್ ಇಲ್ಲ. ವೇತನ ಶ್ರೇಣಿ ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಅಥವಾ ಗುತ್ತಿಗೆ ಆಧಾರದ ಮೇಲೆ ನಿಮಗೆ ತಗೊಳ್ತಾರೆ. ಮತ್ತೆ ಅದು ಯಾವ ತರ ಪೇಮೆಂಟ್ ಅವ್ರು ಡಿಸೈಡ್ ಮಾಡ್ತಾರೆ. ಫಸ್ಟ್ ನೀವು ಇಂಟರ್ವ್ಯೂ ಹಾಜರಾಗಬೇಕು. ಗಂಟೆ ಹಿಸಾಬಿಂದ ನಿಮ್ಗೆ ಸ್ಯಾಲರಿ ಇರಬಹುದು, ಅಥವಾ ದಿನಗಳ ಆಧಾರದ ಮೇಲೆ ಅವರು ವೇತನವನ್ನು KKRTC ಅವರು ಡಿಸೈಡ್ ಮಾಡ್ತಾರೆ. ಓಕೆ. ಸೊ ಏನಪ್ಪಾ ನೇರ ಸಂದರ್ಶನ ಯಾವಾಗಿದೆ ನೋಡಿ. ಚಾಲಕ ಹುದ್ದೆಗೆ ನೇರ ಸಂದರ್ಶನ ಯಾವಾಗಿದೆಯಪ್ಪ ಅಂದ್ರೆ 2ರಿಂದ 4ನೇ ತಾರೀಕು ಡಿಸೆಂಬರ್, ಈ 2 ದಿನ. ಓಕೆ. ಅಲ್ಲಿ ವೇಕೆನ್ಸಿಗೆ ನೀವು ಹಾಜರಾಗಬಹುದು. ಇನ್ನೊಂದು ತಾಂತ್ರಿಕೆಗೆ ಏನಪ್ಪಾ 6/12/2024 7, ಅಂದ್ರೆ ಒಂದೇ ದಿನ ಇದೆ ನೋಡಿ. ITI ಮತ್ತೆ ಡಿಪ್ಲೊಮಾ ತಾಂತ್ರಿಕ ಏನು ಎಜುಕೇಶನ್ ಇದೆ, ಅಂದ್ರೆ ITI ಡಿಪ್ಲೊಮಾ ಇದ್ದವ್ರಿಗೆ ಒಂದೇ ದಿನ ಇದು ನೇರ ಸಂದರ್ಶನ ಇದೆ. ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಓಕೆ. ವಿಳಾಸ ಯಾವ ತರ ಹುಡುಕ್ಬೇಕು ಅಂದ್ರೆ, KKRTC.Karnataka.gov.in ಅಂತ ಹೊಡೆದ್ರೆ ನೀವು ಅಲ್ಲಿ ನಿಮಗೆ ಎಲ್ಲಿ ಹೋಗ್ಬೇಕು ವೇಕೆನ್ಸಿಗೆ ಅಂತ ಎಲ್ಲಾ ಡೀಟೇಲ್ ಅದರಲ್ಲಿದೆ. ಸೊ ಬೇಕಾದ್ರೆ ಇನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಆ ಅಡ್ರೆಸ್ ತಿಳಿಸ್ತೀವಿ. ನೀವು ಅಪ್ಡೇಟೆಡ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಬೇಕು. ಯಾರೆಲ್ಲ SSLC ಅಥವಾ PUC ಅಥವಾ ಡಿಪ್ಲೊಮಾ ಮುಗಿದಿದೆ, ITI ಮುಗಿದಿದೆ ಅಂತವ್ರಿಗೆ ಕಳಿಸಿ. ನಿಮ್ಮಿಂದ ಇದೊಂದು ಸೇವೆ ಆಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್.